ಅಂತೂ ದರ್ಶನ ಮುಗಿಸ್ಕೊಂಡು ಎಲ್ಲ ರೂಮ್ ಎಲ್ಲ ಪ್ಯಾಕಪ್ ಮಾಡಿ ನಮ್ಮ ಬ್ಯಾಗ್ಗಳ್ನ ಪ್ಯಾಕಪ್ ಮಾಡಿ ಬೈಕಲ್ಲೆಲ್ಲ ಇಟ್ಕೊಂಡು ಎಲ್ಲ ಗ್ಯಾಂಗು ಜರ್ಕಿನ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಸುಡೋ ಬಿಸಿಲಲ್ಲಿ ರೆಡಿಯಾಗಿ ಮುಂದಿನ ಪ್ಲೇಸ್ಗೆ ಹೊರಡಬೇಕು ಅಂತ ನಿಂತ್ಕೊಂಡ್ವಿ. ಇವಾಗ ಬೈಕ್ ಸ್ಟಾರ್ಟ್ ಮಾಡಿ ಮುಂದಿನ ಪ್ಲೇಸ್ಗೆ ಹೋಗೋದೆ. ಅಂತೂ ಧರ್ಮಸ್ಥಳದಲ್ಲಿ ದರ್ಶನ ಆಯಿತು. ಆದರೆ ಬಾಹುಬಲಿ ದರ್ಶನ ಮಾಡೋಕ್ಕಂತೂ ಆಗಲಿಲ್ಲ ಇವತ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ. ಆದರೂ ಹೆವಿ ಸುಡು ಬಿಸಿಲು, ಟೈಮ್ ಸಾಕಾಗ್ತಾಯಿಲ್ಲ. ಮುಂದಿನ ಪ್ಲೇಸ್ ಕವರ್ ಮಾಡಬೇಕು. ಮುಂದೆ ಎಲ್ಲಾದರೂ ತಂಪಾಗಿರೋ ಪಾನೀನ ಕುಡಿಯೋಣ, ಬನ್ನಿ ನಿಲ್ಸೋಣ ಅಲ್ಲಿ ಮುಂದೆ. ಆದರೂ ಧರ್ಮಸ್ಥಳ ಹೋಗೋ ರೂಟಲ್ಲಿ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಬಂದಿದೀವಿ ಅಷ್ಟೇ. ಇಲ್ಲಿ ಮಟ್ಕಾ ಸೋಡಾ ಅಂತ ಇದೆ, ಕುಡಿಯೋಣ ಬನ್ನಿ, ಸಖತ್ತಾಗಿರುತ್ತೆ ಮಟ್ಕಾ ಸೋಡಾ. ಇಲ್ಲಿ ಬಂದಾಗ ಮಿಸ್ ಮಾಡಲ್ಲ. ಮಟ್ಕಾ ಸೋಡಾ ಕುಡ್ದು ಮುಂದಿನ ಇದಕ್ಕೆ ಹೋಗೋಣ. ಒಂದ್ಸತಿ ಮಾತಾಡಿ ಮಾತಾಡಲ್ಲ. ಏನ್ನ ಮಾತಾಡ ಎಲ್ಲಿ ಮಾತಾಡ. ಮಡಿಕೆ ಸೋಡಾ ಮಾಡೋದನ್ನ ನೋಡಿ ಅಣ್ಣವ್ರು ಮಾಡ್ತಾ ಇದಾರೆ. ಮಡಿಕೆ ಸೋಡಾನ ಬನ್ನಿ, ಅದಕ್ಕೆ ಏನೇನ್ ಹಾಕ್ತಾರೆ ನೋಡೋಣ. ಏನದು? ಸಿಯಾ ಸ್ವೀಟ್ಸ್, ಸಬ್ಜಾ ಹಾಕಿದ್ದಾರೆ. ಸ್ವೀಟ್ ಲೈಟ್ ಖಾರ ಹಂಗೆ ಒಂದ್ ಫುಲ್ ಜಾರ್ ಕೊಡಿ ನಮ್ಗೆ. ಚೆನ್ನಾಗಿರ್ತಲ್ಲ ಫುಲ್ ಜಾರ್? ಚೆನ್ನಾಗಿರುತ್ತೆ. ನೀನ್ ಯಾವ್ದು ಕುಡಿದ್ರು ಚೆನ್ನಾಗಿರುತ್ತೆ. ಖಾರ ಬೇಕಾದ್ರೆ ಖಾರ ಕುಡಿಯೋಣ ಅಂತ. ಇಲ್ಲ ಬೇಡ, ಮೀಡಿಯಂ ಆಗಿ ಕೊಡಿ ನನಗೆ. ನಮ್ ಪ್ರಯಾಣ ವಿತ್ ಪ್ರವೀಣ್ ಅವ್ರಿಗೆ ಖಾರ ಎಲ್ಲ ಪ್ರಯಾಣ ಅಲ್ಲ ಪಯಣನಾ? ಸಾರಿ, ಪಯಣ ಅಂದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಏನ್ರಿ ಹಿಂಗ್ ಹೇಳ್ತೀರಿ ನೀವು ರೀ? ಚಿಲ್ಲಿ ನೋಡ್ರಿ ಹೆಂಗಿದೆ, ಚಿಲ್ಲಿ ಆಗ್ತದ್ರಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆರೆಂಜ್ ಇದೆ. ಹಾಕದ್ರಪ್ಪ. ನ್ಯಾಚುರಲ್ ಬೇಕಾ ಫ್ಲೇವರ್ ಬೇಕಾ ಅಣ್ಣ? ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಹಾಕಿ. ನ್ಯಾಚುರಲ್ ಅಂದ್ರೆ ನಿಮ್ಗೆ ಬರೀ ಇನ್ನು ಸೋಡಾ ಹಾಕಿ ಕೊಡ್ತೇವೆ. ಫ್ಲೇವರ್ ಅಂದ್ರೆ ನೋಡಿ ಈ ತರ ಬರುತ್ತೆ. ಹಾಕಿ ಒಂಚೂರು ಫ್ಲೇವರ್ ಹಾಕಿ. ಯಾವ್ದು ಹಾಕಿ? ಯಾವ್ದು ಇದನ್ನ ಹಾಕಿ, ರೆಡ್ ಕಲರ್ ಕೋಕಮ್ ಮಡಿಕೆಗ. ಸೊ ಕೋಕಮ್ದೊಂದು ಫ್ಲೇವರ್ ಮಿಕ್ಸ್ ಮಾಡಿ, ಸೋಡಾ ಮಿಕ್ಸ್ ಮಾಡಿ ಕುಡಿಯೋದೇ ಇವಾಗ. ಫುಲ್ ಜಾರ್ಗೆ ಯಾವ್ದು ಕುಡ್ಲಿ? ತಲೆ ಮೇಲೆ ಹಾಕೋಣ ಹಂಗೆ. ಆಗ್ತಾ ಇಲ್ಲ ಅವನ್ ಕೈಲಿ. ಕೂತ್ಗಳಲ್ಲಿ ಅದು ಖಾಲಿ ಆಯ್ತಾ? ನೋಡಿ ಇಲ್ಲಿ ಖಾರ ಅದಕ್ಕೆ ಹೇಳೋದ. ಸೌತ್ ಅಡ್ಕ ಎಂಟ್ರಿ. ಸೌತ್ ಅಡ್ಕ ಗಣಪತಿ ಬಂದಿದೀವಲ್ವಾ ಇವಾಗ? ಹೌದು 100%. ಒಳಗಡೆ ಹೋಗೋಣ ಬನ್ನಿ. ಸೌತ್ ಅಡ್ಕ ದೇವಸ್ಥಾನದಲ್ಲಿ ಗಣಪತಿ ದರ್ಶನ ಮಾಡ್ಕೊಳ್ಳೋಣ. ಫುಲ್ ರಶ್ ಇದೆ ಮಾ. ಸೊ ಗೈಸ್, ಈಗ ಸೌತ್ ಅಡ್ಕ ದರ್ಶನ ಅಂತೂ ಆಯ್ತು. ಸೊ ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದೀವಿ ಕುಕ್ಕೆ ಸುಬ್ರಹ್ಮಣ್ಯ. ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ. ಇನ್ನ ಇಲ್ಲಿಂದ ಆಲ್ಮೋಸ್ಟ್ ನಿಯರ್ 35-40 ಇರ್ಬೋದು ಅಷ್ಟೇ. ಬನ್ನಿ ಹೋಗೋಣ, ದರ್ಶನ ಮಾಡೋಣ ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲಿಂದ ಸೀದಾ ಬೆಂಗಳೂರು. ಇವಾಗ ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಅಂತೂ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಕುಕ್ಕೆ ಹೋಗೋ ದಾರಿ ಮಾತ್ರ ಸೂಪರ್ ಆಗಿದೆ. ಅಕ್ಕಪಕ್ಕ ಗಿಡ ಮರಗಳನ್ನೆಲ್ಲ ನೋಡಿಕೊಂಡು ಆ ರೋಡಲ್ಲಿ ಹೋಗೋದೇ ಮಜಾರಿ, ಸಕ್ಕದಾಗಿದೆ. ಹೋಗೋಕ್ಕೆ ಮಾತ್ರ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಸೇಫಾಗಿ ಹೋಗ್ಬೇಕು. ಬನ್ನಿ ಮುಂದೆ ಪ್ಲೇಸ್ ಹೋಗೋಣ, ಹೇಗಿದೆ ನೋಡೋಣ. ಮುಂದೆ ದಾರಿ ಚೆನ್ನಾಗಿದೆ, ಬನ್ರಿ. ರೋಡಲ್ಲಿ ಹೋಗ್ತಾ ಒಂದು ನದಿ ನೋಡಿದ್ವಿ, ಕುಮಾರಧಾರ ಅಂತ ನದಿ ಹೆಸರು. ತುಂಬಾ ಚೆನ್ನಾಗಿದೆ, ನೋಡಿ ತೋರಿಸ್ತೀನಿ. ಸಕ್ಕದಾಗಿದೆ ಅಲ್ಲ ವ್ಯೂ ಪಾಯಿಂಟ್ ಮಾತ್ರ. ಬರೀ ಇಂಥದೆಯಾ?
ಅಬ್ಬಾ ರೋಡಲ್ಲಿ ಮಾತ್ರ ನದಿ ಮಾತ್ರ ಸಕ್ಕತ್ತಾಗಿತ್ತು ಗುರು. ಬಾ ಇನ್ನೇನು ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ತತ್ರ ಬಂದೇ ಬಿಟ್ವಿ. ಆಲ್ಮೋಸ್ಟ್ ನಿಯರು ಎಂಟ್ರಿ ಅಂತೂ ಆದ್ವಿ. ಇವಾಗ ಬೇಗ ಬೇಗ ಹೋಗ್ಬಿಟ್ಟು ಬೈಕ್ ಪಾರ್ಕ್ ಎಲ್ಲಿ ಸಿಗುತ್ತೋ ನೋಡ್ಬಿಟ್ಟು ಬೈಕ್ ಪಾರ್ಕ್ ಮಾಡಿ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದೆ. ಬನ್ನಿ ಈಗ ಆಲ್ರೆಡಿ ಈಗ ಜಸ್ಟ್ ರೀಚ್ ಆದ್ವಿ. ಇವಾಗ ದರ್ಶನಕ್ಕೆ ಹೋಗ್ಬೇಕು. ಬ್ಯಾಗ್ ಎಲ್ಲ ಇಟ್ಬಿಟ್ಟು ಬನ್ನಿ ಒಳಗಡೆ ಹೋಗೋಣ. ದರ್ಶನ ಮಾಡಿಕೊಂಡು ಮತ್ತೆ ಬೇಗ ಪ್ರಸಾದ ತಗೊಂಡು ಆಚೆ ಬಂದ್ಬಿಡೋಣ. ಏನಂತೀರಾ? ಬನ್ನಿ ಒಳಗಡೆ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ. ಏನ್ ರಶ್ ಇದೆ ಅಂತ ಅಂದ್ರೆ ನೋಡಿ, ಸಿಕ್ಕಾಪಟ್ಟೆ ರಶ್ ಇದೆ. ಗೈಸ್ ಏನಂದ್ರೆ ದರ್ಶನ ಮಾಡಕ್ಕಂತ ಬಂದು ವೆಯ್ಟ್ ಮಾಡಂಗ್ ಆಗ್ಬಿಟ್ಟೈತೆ. ಬ್ಯಾಕ್ ಸೈಡ್ ನೋಡಿ ಎಷ್ಟು ಜನ ನಿಂತಿದ್ದಾರೆ. ನೀವು ಫ್ರಂಟ್ ಅಲ್ಲಿ ನೋಡ್ತೀರಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿಗೆ ಗೇಟ್ ಕ್ಲೋಸ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಲೇಬೇಕು. ಒಟ್ಟಿನಲ್ಲಿ ಹೋಗೋಣ ಬನ್ನಿ ಗೈಸ್. ಇವಾಗ ಅಂತೂ ಇಂತೂ ದರ್ಶನ ಆಗಿ ಇವಾಗ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದೀವಿ. ಆದಿ ಸ್ಥಳಕ್ಕೆ ಹೋಗ್ತಾ ಇದೀವಿ. ಬನ್ನಿ ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬೆಂಗಳೂರು ಕಡೆ ಹೊರಡೋಣ. ಆಲ್ರೆಡಿ 3 o'clock ಆಗಿದೆ. ಮಿನಿಮಮ್ 1 hour ಮೇಲೆ ಆಯ್ತಪ್ಪ ದರ್ಶನ. ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ದರ್ಶನ. ಬನ್ನಿ ಹೋಗೋಣ ಮುಂದೆ. ಹೋಗ್ತಾ 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 ಅಲ್ಲೊಂದು ದೇವಸ್ಥಾನದಲ್ಲಿದೆ, ಆದಿ ಸ್ಥಳದಲ್ಲಿ ದರ್ಶನ ಮಾಡ್ಕೊಂಡು ಬೈಕ್ ಹತ್ತದೆ. ಈಗ ಆದಿ ಸ್ಥಳಕ್ಕೆ ಬಂದಿದೀವಿ. ದೇವರ ದರ್ಶನಕ್ಕೆ ದಾರಿ. ಇವಾಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಬಟ್ ಇಲ್ಲೂ ಕೂಡ ಮೊಬೈಲ್ ಅಲ್ಲೋ ಇರಲ್ಲ. ಹೋಗೋಣ ಒಳಗಡೆ ಹೋಗಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀವಿ ನೋಡಿ. ನದಿಲಿ ನೀರಲ್ಲಿ ತಣ್ಣಗೆ, ಕಾಲ್ ಮಾತ್ರ ಸಕ್ಕದಾಗ ತಣ್ಣಗಿದೆ. ನೀರಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಏನಂದ್ರೆ ನೀರಲ್ಲಿ ಇಳಿಯಕ್ ಹೋಗಲ್ಲ, ಯಾಕಂದ್ರೆ ಬಟ್ಟೆ ತಂದಿಲ್ಲ ಎಕ್ಸ್ಟ್ರಾ. ಇಳಿಬೇಕು. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸೊ ಇವಾಗ ಒಂದಿನ ಫುಲ್ ಎಂಜಾಯ್ ಮಾಡ್ಬಿಟ್ಟಿದ್ವಿ. ಎಲ್ಲ ಫ್ರೆಂಡ್ಸ್ನು ಹೆಂಗಿತ್ತು ಡೇ ಅದನ್ನೆಲ್ಲ ಕೇಳೋಣ ಒಬ್ಬೊಬ್ಬರನ್ನ. ಬರಪ್ಪ ಮಿಸ್ಟರ್ ರಾಜು ಅವ್ರ, ಹೆಂಗಿತ್ತು ಒಂದಿನದ್ದು? ಅಲ್ಲ, ಇವಾಗ ಫಸ್ಟ್ ನಿದ್ದೆ ಮಾಡಿ ಆಮೇಲೆ ರಿವ್ಯೂ ಹೇಳ್ತೀನಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಅಂತ್ಯಾ? ಫುಲ್ ನಿದ್ದೆಗೆ ಇಟ್ಬಿಟ್ಟಿದ್ದಾರೆ. ರಂಜಿತ್, ನೀವು ಹೇಗ ಅನಿಸ್ತಾ ಇದೆಯಾ ಬೆಂಗಳೂರು ಮಾತು ಬರ? ನಾನವನಲ್ಲ ಮೂಗ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಆದ್ರೂ ಈ ಎಂಜಾಯ್ಮೆಂಟ್ ಮಾತ್ರ 100%. ಯಾವ ಬೋಳಿ ಮಗ ಹೇಳಿದ್ರಿ? ಹೆಂಗೆ ಎಂಜಾಯ್ಮೆಂಟ್ ನೋಡಿ ಹೆಂಗಿದೀವಿ. ಒಬ್ರಿಗೂ ಬೇಜಾರಿಲ್ಲ, ಎಲ್ಲ ಕೂಲ್. ಏನ್ ಕುಂದು ಕೊರತೆ ಏನಾದ್ರು ಆಯ್ತಾ ನಿಮ್ಗೆ? ಕುಂದು ಕೊರತೆ ಇಲ್ಲ. ಇನ್ನು ಸಾಯಂಕಾಲದವರೆಗೂ ಇನ್ನೂ ಒಂದ್ ದಿವಸ ಎಂಜಾಯ್ಮೆಂಟ್ ಮಾಡೋಣ ಅಂತ ಇದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಗೆ ಪ್ರಜ್ವಲ್ ಅವರೇ, ನಿಮಗೆ ಹೇಗ ಅನಿಸ್ತು ಈ ದಿನದ ಎಕ್ಸ್ಪೀರಿಯನ್ಸ್, ಟ್ರಾವೆಲ್? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇವ್ರನ್ನ ಕೇಳಲೇಬಾರ್ದು ಅಂತ ಇವರು ಪ್ರೇಕ್ಷಕರೇ ಅಲ್ಲ. ಇವರು ಸುದೀಪ್ ಅವ್ರು, ಇವ್ರು ಯಾವಾಗ್ಲೂ ಇವಾಗ ಮದ್ವೆ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಹುಡುಗಿ ಜೊತೆ ಮಾತಾಡ್ತಾನೆ ಇರ್ತಾರಪ್ಪ. ಯಾಕಪ್ಪ? ಅಮ್ಮನ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರಾಜೇಶ್ ಅವರೇ ಹೇಳ್ರಿ, ಇವರು ಕವನಗಾರರು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಜೀವನನೇ ಬೇಡ ಅನ್ಕೊಂಡು ಇದ್ದೋನ್ ನಾನು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ. ಒಂದು 2-3 ತಿಂಗಳಿಂದ ಶುರು ಹಚ್ಚಿದ್ರು ನೋಡಿ. ಹೇಳಿ ತಮಾಷೆ ಹೇಳ್ರಿ, ಯಾಕ್ರಿ? ಹೇಳಿ. ಜೀವನನೇ ಬೇಡ ಅನ್ಕೊಂಡಿದ್ದೆ. ಬಟ್ ಇವತ್ತು 2 ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಜಗತ್ ಬಿಟ್ಟು ಈಚೆ ಬಂದ್ರೆ ತುಂಬಾ ನೋಡೋದು, ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಜೊತೆ ತಿರ್ಗಾಡಿದ್ರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ಎಲ್ಲಾರು ಫ್ರೆಂಡ್ಸ್ ಜೊತೆ ಒಂದು 2 months 3 months ಒಂದ್ಸಾರು ತಿರ್ಗಾಡಿ ಅದಕ್ಕೆ ಹೇಳೋದು, ಬನ್ನಿ. ಟ್ರಾವೆಲ್ ನ ಅವಾಗ ಮಾಡ್ತಾ ಇರಿ. ಏನ್ ದುಡಿಯೋದು ಸಾಯೋವರೆಗೂ ಇದ್ದಿದ್ದೆ ಕಣ್ರಿ. ಅದಕ್ಕೆ ಸೊ ಮಿಸ್ಟರ್ ನಾಗೇಶ್ ಅವರೇ, ನಿಮ್ದು ಹೇಗೆ ಅನಿಸ್ತು? ತುಂಬಾ ಹ್ಯಾಪಿ ಆಗಿತ್ತು. ಹ್ಯಾಪಿ ಜರ್ನಿ. ನನ್ ಮೇಲೆ ಹಣೆ ಇಟ್ಟಳು. ತಿರ್ಗಾ ಖುಷಿ ಆಯ್ತು. ಮತ್ತೆ ತಿರ್ಗಾ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಊಟ ಮಾಡಿರ್ಲಿಲ್ಲ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೊಟ್ಟೆ ತಿಂದ್ವಿ. ಮತ್ತೆ ತಿರ್ಗಾ ಒಳ್ಳೆ ಊಟ ಆಯ್ತು. ನಾವು ಅಷ್ಟು ಕಡೆನ ಪ್ರಯಾಣ ಮಾಡ್ಕೊಂಡ್ ಬಂದಿದೀವಿ.
ಅಲ್ಲಿ ರೋಡಲ್ಲಿ ಹೋಗಿ ತಿಂದಿದ್ವಿ, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಬೇಜಾನಿತ್ತು. ಹಂಗಂತೀರಾ? ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೂ ಮಿಸ್ಟರ್ ಇವರೇ ದೇವ್ರೆ ಹೇಳಿ, ಹೇಗನ್ಸ್ತು ನಿಮ್ಗೆ 2 ದಿನದ್ದು ಎಕ್ಸ್ಪೀರಿಯನ್ಸ್? 2 ದಿನ ಅಲ್ಲ, ಇವತ್ತೊಂದು ದಿನದ್ದು. ನೋ ಕಾಮೆಂಟ್ಸ್. ಆಯ್ತು, ನಿನ್ನೆಯಿಂದ ಕೌಂಟ್ ತಗೊಳ್ತೀವಿ. ಜೀವನದಲ್ಲಿ ಏನಿಲ್ಲ, ತಿನ್ಬೇಕು, ಕುಡಿಬೇಕು, ಸಾಯ್ಬೇಕು, ಜೊತೆ ಸ್ವಲ್ಪ ಸುತ್ತಬೇಕು. ಎಲ್ಲ ಕಡೆ ಒಂದ್ ಸುತ್ರಿ, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೇರಿ, ಸುಮ್ಮನೆ ಎಲ್ಲ ಸಿಗ್ತದೆ ಆ ಕಡೆ ಸುತ್ರಿ, ಒಳ್ಳೊಳ್ಳೆ ಜಿಂಕ ನೋಡ್ರಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಂದು ಅದೇ ಅಣ್ಣ. ಹೇಗೆ ಅನಿಸ್ತಪ್ಪ ಪವನ್ ಅವರೇ? ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿತ್ತು, ಹೊಸ ತರ ಎಕ್ಸ್ಪೀರಿಯನ್ಸ್. ಆದ್ರೆ ಒಳ್ಳೆ ಪ್ಲಾನಿಂಗ್ ಇಲ್ಲ, ನಮ್ಮ ಪ್ಲಾನರ್ ಸ್ವಲ್ಪ ಚೆನ್ನಾಗಿ ಪ್ಲಾನ್ ಮಾಡಿಲ್ಲ. ಪ್ಲಾನರ್ ಯಾರು? ಇಲ್ಲೊಬ್ಬ ಕೂತಿದ್ದ ನೋಡಿ, ಇವರೇ ನೋಡಿ, ಮಿಸ್ಟರ್. ಇವ್ರ ಪ್ಲಾನಿಂಗ್ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಯಾವ್ದೋ ಪ್ಲಾನ್ ಹೋಗಿ ಯಾವ್ದೋ ಆಗಿದೆ. ಆ ಬಿಸ್ಲೆ ಘಾಟ್ ಅಂತ ಇಲ್ಲೇ ಬಿಸಿಲು ತೋರಿಸ್ತಾ ಇದೆ ಹೊರತು ಘಾಟ್ ಅಂತೂ ತೋರಿಸ್ಲಿಲ್ಲ. ಬರೀ ಇಂಥದೆಯ ಹಿಂಗೆಲ್ಲ ಆಗಿ ಇವಾಗ ಇಲ್ಲಿ ನೀರು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕರ್ಕೊಂಡ್ ಕೂರ್ತಾವೆ ಅಷ್ಟೇ. ಇನ್ನೇನಿಲ್ಲಪ್ಪ, ಇವಾಗ ಮನೆ ಬೈತಾ ಇದೀವಲ್ಲ. ನೋಡಿದ್ರ, ಇಂತ ತರಲೆ ನನ್ ಮಕ್ಳೇ ಇರೋದು ನಮ್ದ್ರಲ್ಲೆಲ್ಲ. ಸೊ ಓಕೆ, ನಾವ್ ಇವಾಗ ಹೆಂಗಾಯ್ತದೇನ್ರಿ ನಮ್ಮ ಪರಿಸ್ಥಿತಿ? ಇವಾಗ ಗೊತ್ತಾಯ್ತಾ ನಮ್ಮ ಪರಿಸ್ಥಿತಿ ಏನು ಅಂತ? ನೋಡ್ರಿ, ಇಂಥವ್ರು ಇರ್ತಾರೆ, ಕುತ್ಕೊಂಡಿದ್ರೆ ಕಲ್ಲಲ್ಲಿ ನೀರು ಎಸಿತಾರೆ. ಬಿಡಲ್ಲ ನೆಮ್ಮದಿಯಾಗಿ. ಇದು ನಮ್ಮ ಪರಿಸ್ಥಿತಿ. ಅಲ್ಲ, ಕಲ್ಲಲ್ಲಿ ನೀರಲ್ಲ, ನೀರಿಗೆ ಕಲ್ಲೆಸಿತಾರ್ರಿ. ನೀರಿಗೆ ಕಲ್ಲೇಸಿ ಓಕೆ, ಬನ್ನಿ ಹೊರಡೋಣ. ಈಗ ಆಲ್ರೆಡಿ ಟೈಮ್ ಆಗಿದೆ, ಬೆಂಗಳೂರು ಕಡೆ ಹೊರಡಬೇಕು. ಬನ್ನಿ. ಆ್ಯಕ್ಚುಲಿ ಬಿಸ್ಲೆ ಘಾಟ್ ಬಂದಿದ್ದು ಒಳ್ಳೇದಾಯಿತು, ಸಕ್ಕತ್ತಾಗಿದೆ ರೂಟ್ ಮಾತ್ರ. ಇದನ್ನ ಬರಬಾರ್ದು ಅಂದ್ಕೊಂಡಿದ್ವಿ, ಬೇರೆ ರೂಟಲ್ಲಿ ಹೋಗಬೇಕು ಬೆಂಗಳೂರಿಗೆ ಅಂದ್ಕೊಂಡಿದ್ವಿ. ಬಟ್ ಬಿಸ್ಲೆ ಘಾಟ್ ನೋಡ್ಕೊಂಡೆ ಹೋಗೋಣ ಬಂದುಬಿಟ್ಟಿದ್ದೀವಿ ಅಂತ ಹೊರಟಿದ್ದೀವಿ. ಏನು ಸಕ್ಕತ್ತಾಗಿದೆ ಗುರುವೆ, ರೋಡು ಮಸ್ತಾಗಿದೆ, ಓಡ್ಸೋಕ್ಕೆ ಮಾತ್ರ ಬೈಕು ಸೂಪರ್. ಗೈಸ್, ಫೈನಲಿ ಬಿಸ್ಲೆ ಘಾಟಿಗೆ ಬಂದಿದ್ದೀವಿ ನೋಡಿ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡೋಣ, ಬನ್ನಿ ಹೋಗೋಣ. ಇವಾಗ ಅಟ್ ಪ್ರೆಸೆಂಟ್ ಆಲ್ರೆಡಿ 4 ಗಂಟೆ ಆಗಿದೆ. ಇಲ್ಲಿ ಬಂದಿದೀವಿ ಅಂದ್ರೆ ಬಿಸ್ಲೆ ಘಾಟ್ ಬಂದಿದೀವಿ. ಹೇಗೆ ಅನಿಸ್ತಿದೆ ರಂಜಿತ್? ನೋಡಿಲ್ಲ, ಪಾಯಿಂಟ್ ಇನ್ನ ನೋಡಿಲ್ಲ. ಒಳಗಡೆ ಹೋಗ್ಬೇಕು, ಒಳಗಡೆ ಹೋಗಿ ನೋಡಿದ್ಮೇಲೆ ಹೇಗಿದೆ ಅಂತ ಹೇಳ್ತೀವಿ, ನಿಮ್ಗೂ ತೋರಿಸ್ತೀನಿ ಬನ್ನಿ. ಬಿಸ್ಲೆ ಘಾಟ್ ಹೆಂಗಿತ್ರ ಟ್ರಿಪ್ಪು? ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.